ಗಂಗಾವತಿ ಸ್ಟೈಲ್ ಗಿರ್ಮಿಟ ಮಾಡುವ ವಿಧಾನ. ಇದಕ್ಕೆ ಏನೇನು ಬೇಕಂದ್ರೆ ಉಳ್ಳಾಗಡ್ಡಿ ಬೇಕ್ರಿ, ಮೆಣಸಿನ್ಕಾಯಿ, ಕರಿಬೇವು, ಹುಣಸೆ ಹಣ್ಣು ಬೇಕು ನೋಡ್ರಿ. ಹುಣಸೆ ಹಣ್ಣು ನೆನೆಸಿಟ್ಕೊಂಡೇನ್ರಿ. 3 ಸ್ಪೂನ್ ಎಣ್ಣೆ ಹಾಕ್ಬೇಕು ನೋಡ್ರಿ. ಆಮ್ಯಾಗ ಸಾಸ್ವೆ ಜೀರಿಗೆ ಹಾಕ್ಬೇಕು ನೋಡ್ರಿ. ಅವೆಲ್ಲ ಚಟಪಟ ಸಿಡಿಬೇಕ್ರಿ. ಆಮ್ಯಾಗ ಮೆಣಸಿನ್ಕಾಯಿ ಹಾಕ್ಬೇಕ್ರಿ. ಆಮ್ಯಾಗ ಕರಿಬೇವು ಹಾಕ್ಬೇಕ್ರಿ. ಆಮ್ಯಾಗ ಉಳ್ಳಾಗಡ್ಡಿ ಹಾಕ್ಬೇಕ್ರಿ. ಉಳ್ಳಾಗಡ್ಡಿ ಹಾಕಿ ಚೆಂದ ಹುರ್ಕೋಬೇಕು ನೋಡ್ರಿ. ಇವಾಗ ಅದು ಕಲರ್ ಚೇಂಜ್ ಆಗೋವರೆಗೆ ಹುರಿಬೇಕ್ರಿ. ಹುರಿದಾದ್ಮೇಲೆ ಅರಿಶಿನ ಪುಡಿ ಹಾಕ್ಬೇಕ್ರಿ. ಮಿಕ್ಸ್ ಮಾಡ್ಬೇಕು ನೋಡ್ರಿ. ಆಮೇಲೆ ನೆನೆಸಿಟ್ಟಿದ್ದೀವಲ್ರಿ ಹುಣಸೆ ಹಣ್ಣು, ಅದನ್ನು ರಸ ಹಿಂಡಬೇಕು ನೋಡ್ರಿ. ಇವಾಗ ಇದು ಚೆಂದಾಗಿ ಕುದಿಬೇಕ್ರಿ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ಚೆಂದಾಗಿ ಕುದಿಬೇಕು ನೋಡ್ರಿ. ಇವಾಗ ಇದು ಹೆಂಗೆ ಕುದಿತೈತೆ ಹಂಗೆ ಟೇಸ್ಟ್ ಆಗ್ತಾವೆ ನೋಡ್ರಿ. ಲಾಸ್ಟಿಗೆ ಉಳ್ಳಾಗಡ್ಡಿ, ಕೊತ್ತಂಬರಿ, ಟಮಾಟ ಬೇಕಾಗ್ತವೆ ರೀ. ಮಂಡಕ್ಕಿ ಹಾಕಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇವಾಗ ಚೆಂದಾಗಿ ಮಿಕ್ಸ್ ಆಗ್ಬೇಕ್ರಿ. ಗಿರ್ರ ಅನ್ಬೇಕ್ರಿ. ಅದು ಆ ಥರ ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಆದ್ಮೇಲೆ ಇದಕ್ಕೆ ಮತ್ತೇನು ಹಾಕ್ಬೇಕಂದ್ರೆ ಪುಟಾಣಿ ಹಿಟ್ಟು ಹಾಕ್ಬೇಕು ನೋಡ್ರಿ. ಇವಾಗ ಇದಕ್ಕೆ ಒಂದು 3 ಸ್ಪೂನಷ್ಟು ಪುಟಾಣಿ ಹಿಟ್ಟು ಹಾಕ್ಬೇಕ್ರಿ. ಇನ್ನು 3 ಸ್ಪೂನ್ ಹಾಕ್ತೀನಿ ನೋಡ್ರಿ. ನಾನು 3 ಸ್ಪೂನ್ ಹಾಕ್ಬೇಕ್ರಿ. ಚೆಂದಾಗಿ ಮಿಕ್ಸ್ ಮಾಡ್ಬೇಕ್ರಿ. ಗಿರ್ರ ಅನ್ಬೇಕ್ರಿ. ಆಮ್ಯಾಗ ಒಂದು ಪ್ಲೇಟಿಗೆ ಹಾಕಿ ಉಳ್ಳಾಗಡ್ಡಿ ಹಾಕ್ಬೇಕ್ರಿ. ಕೊತ್ತಂಬರಿ ಹಾಕ್ಬೇಕ್ರಿ. ಟಮಾಟ ಹಾಕ್ಬೇಕ್ರಿ. ಸ್ವಲ್ಪ ಸೇವ್ ಹಾಕ್ಬೇಕು ನೋಡ್ರಿ. ಇವಾಗ